ಹೊಟ್ಟೆ ನೋವು ಅಂತ ಆಸ್ಪತ್ರೆಗೆ ಹೋದ ರಂಜಿತ್ ಇವತ್ತು ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾನೆ. ಸಣ್ಣ ಆಪರೇಷನ್ ಅಂತ ಆಸ್ಪತ್ರೆಗೆ ದಾಖಲಾಗಿದ್ದ 31 ವರ್ಷದ ಯುವಕ ಕೋಮಾ ತಲುಪಿದ್ದು 14 ತಿಂಗಳಿಂದ ಆಸ್ಪತ್ರೆಯ ಬೆಡ್ ಮೇಲೆ ಇದ್ದಾನೆ. ಆ ಕಡೆ ಚೇತರಿಕೆನೂ ಕಾಣ್ತಿಲ್ಲ, ಈ ಕಡೆ ಏನಾಯ್ತು ಅಂತಾನೂ ಹೇಳ್ತಾ ಇಲ್ಲ. ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ನಿಜಕ್ಕೂ ಈ ಯುವಕನಿಗೆ ಆಗಿದ್ದೇನು? ಹೊಟ್ಟೆ ನೋವು ಬಂದಿದ್ದಕ್ಕೆ ಕೋಮಾ ಸೇರಿದ್ದೇಕೆ? ರಂಜಿತ್ ವಿಷಯದಲ್ಲಿ ಆದ ಎಡವಟ್ಟೇನು ಅನ್ನೋ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ವೈದ್ಯೋ ನಾರಾಯಣ ಹರಿ ಅಂತಾರೆ. ದೇವರನ್ನ ನೋಡಿದ್ದೀವೋ ಇಲ್ವೋ, ಆದ್ರೆ ಜನಸಾಮಾನ್ಯರ ಪಾಲಿಗೆ ಅದೆಷ್ಟೋ ಸಮಯದಲ್ಲಿ ವೈದ್ಯರೇ ದೇವರಾಗಿ ಕಾಣ್ತಾರೆ. ಯಾಕಂದ್ರೆ ವೈದ್ಯರಿಗೆ ಪ್ರಾಣ ಉಳಿಸೋ ಶಕ್ತಿ ಇದೆ. ಹಾಗಾಗಿ ವೈದ್ಯರನ್ನ ದೇವರ ಸಮಾನ ಅಂತಾರೆ. ಆದ್ರೆ ಪ್ರಾಣ ಉಳಿಸಬೇಕಾದ ವೈದ್ಯರೇ ಕೆಲವು ಸಲ ಪ್ರಾಣಕ್ಕೆ ಸಂಚಾಕಾರ ತಂದ್ಬಿಡ್ತಾರೆ ಅಂದ್ರೆ ನಿಜಕ್ಕೂ ದುರ್ದೈವ. ಅಂಥದ್ದೇ ಘನಘೋರ ಘಟನೆಯೊಂದು ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದ್ದು. ಒಂದು ಕುಟುಂಬ ಮಗನನ್ನ ಕಳೆದುಕೊಳ್ಳೋ ಆತಂಕದಲ್ಲಿ ಕಣ್ಣೀರಾಗ್ತಾ ಇದೆ. ಇವರ ಹೆಸರು ರಂಜಿತ್. ವಯಸ್ಸು ಈಗಿನ್ನು 31 ವರ್ಷ. ಕೆಲವು ವರ್ಷಗಳ ಹಿಂದೆಯಷ್ಟೇ ಮದುವೆ ಆಗಿದ್ದ ರಂಜಿತ್ಗೆ 2 ವರ್ಷದ ಮಗು ಇದೆ. ಬ್ಯಾಂಕ್ನಲ್ಲಿ ಉದ್ಯೋಗ, ಒಳ್ಳೆ ಸಂಬಳ, ಹೀಗೆ ಗಂಡ ಹೆಂಡತಿ ಮಗು ಜೊತೆ ಸುಂದರ ಸಂಸಾರ ಸಾಗಿಸ್ತಾ ಇದ್ದ ರಂಜಿತ್ ಈಗ ಆಸ್ಪತ್ರೆ ಬೆಡ್ ಮೇಲೆ ಮಲಗಿ ಸಾವು ಬದುಕಿಗಾಗಿ ಹೋರಾಡ್ತಿದ್ದಾನೆ. ಇತ್ತ ಆಸ್ಪತ್ರೆಯ ಎದುರು ತಂದೆ ತಾಯಿ, ಪತ್ನಿ, ಮಗು ರಂಜಿತ್ ಬರುವಿಕೆಗಾಗಿ ಕಣ್ಣೀರು ಹಾಕುತ್ತಾ ಎದುರು ನೋಡ್ತಿರುವಂತಹ ದೃಶ್ಯಗಳು ನಿಜಕ್ಕೂ ಹೃದಯಭಾರವಾಗಿಸುತ್ತೆ. ಅಷ್ಟಕ್ಕೂ ರಂಜಿತ್ಗೆ ಏನಾಯ್ತು? ಚೆನ್ನಾಗಿದ್ದ ರಂಜಿತ್ ಇದ್ದಕ್ಕಿದ್ದಂತೆ ಕೋಮಾಗಿ ಹೋಗಿದ್ಯಾಕೆ ಅಂತ ನೋಡಿದ್ರೆ ಭಯಾನಕ ವಿಚಾರ ಬಯಲಾಗಿದೆ. ಹೌದು, ಕೇವಲ ಹೊಟ್ಟೆ ನೋವು ಅಂತ ಆಸ್ಪತ್ರೆ ಸೇರಿದ ರಂಜಿತ್ ಕೋಮಾ ಸೇರಿದ್ದು ಬರೋಬ್ಬರಿ 14 ತಿಂಗಳಿನಿಂದ ಬದುಕಿಗಾಗಿ ಸೆಣಸಾಡ್ತಾ ಇದ್ದಾನೆ. ಆಸ್ಪತ್ರೆಯೊಳಗೆ ರಂಜಿತ್ ಹೋರಾಟ ಮಾಡ್ತಾ ಇದ್ರೆ, ಈ ಕಡೆ ಆಸ್ಪತ್ರೆಯ ಹೊರಗೆ ಮಗನಿಗೆ ಏನಾಯ್ತು ಅಂತ ಗೊತ್ತೇ ಆಗದೆ ಆ ಯುವಕನ ಕುಟುಂಬ ನೋವಿನಲ್ಲಿಯೇ ಕೈ ತೊಳೆಯುವಂತಾಗಿದೆ. ಅಂದ್ಹಾಗೆ ಇದೆಲ್ಲ ಆರಂಭವಾಗಿದ್ದು 2022ರ ಸೆಪ್ಟೆಂಬರ್ನಲ್ಲಿ. ಹೊಟ್ಟೆ ನೋವು ಜಾಸ್ತಿ ಇದೆ ಅಂತ ರಂಜಿತ್ ಖಾಸಗಿ ಕ್ಲಿನಿಕ್ ಒಂದಕ್ಕೆ ಹೋಗಿದ್ರು. ಅಲ್ಲಿ ಕಿಡ್ನಿ ಸ್ಟೋನ್ ಅಂತ ಹೇಳಿ ಲೇಸರ್ ಟ್ರೀಟ್ಮೆಂಟ್ ಮೂಲಕ ಕಿಡ್ನಿ ಸ್ಟೋನ್ ರಿಮೂವ್ ಮಾಡಿದ್ರಂತೆ. ಆಮೇಲೆ ಸ್ವಲ್ಪ ದಿನದ ಬಳಿಕ ರಂಜಿತ್ಗೆ ಯೂರಿನ್ ಇನ್ಫೆಕ್ಷನ್ ಆಗಿದೆ. ಮತ್ತೆ ಖಾಸಗಿ ವೈದ್ಯರನ್ನ ಸಂಪರ್ಕ ಮಾಡಿದಾಗ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗುವಂತೆ ತಿಳಿಸಿದ್ದಾರೆ. ಏನೋ ಸೀರಿಯಸ್ ಆಗಬಹುದು ಅನ್ನೋ ಆತಂಕದಿಂದ ರಂಜಿತ್ ಕೂಡ ವಿಕ್ಟೋರಿಯಾಗೆ ಭೇಟಿ ನೀಡಿದ್ರು. 2022ರ ಸೆಪ್ಟೆಂಬರ್ 15ನೇ ತಾರೀಕು ವಿಕ್ಟೋರಿಯಾ ಆವರಣದಲ್ಲಿರೋ ನೆಪ್ರೋ ಯೂರಾಲಜಿ ಸಂಸ್ಥೆಗೆ ಬಂದ ರಂಜಿತ್ಗೆ ವೈದ್ಯರು ಅಡ್ಮಿಟ್ ಆಗುವಂತೆ ಸೂಚನೆ ನೀಡಿದ್ರು. ವೈದ್ಯರ ಸೂಚನೆಯಂತೆ ರಂಜಿತ್ ಕೂಡ 15ನೇ ತಾರೀಕು ಅಡ್ಮಿಟ್ ಆಗಿ ಒಂದಷ್ಟು ಪರೀಕ್ಷೆ ಮುಗಿಸಿದ್ರು. ನಂತರ ಮರುದಿನವೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿದ್ದ ವೈದ್ಯರು ಮುಂದಿನ ತಿಂಗಳು ಬನ್ನಿ ಅಂತ ಹೇಳಿ ಕಳಿಸಿದ್ರು. ಅದರಂತೆ ಅಕ್ಟೋಬರ್ 12ನೇ ತಾರೀಕು ರಂಜಿತ್ ಮತ್ತೊಮ್ಮೆ ಆಸ್ಪತ್ರೆಗೆ ಬಂದಾಗ ಅಪೆಂಡಿಕ್ಸ್ ಆಗಿದೆ, ಸಣ್ಣ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಸರಿ, ಆಪರೇಷನ್ ಮಾಡ್ಸೋಣ ಅಂತ ರಂಜಿತ್ ಕೂಡ ಅಡ್ಮಿಟ್ ಆಗಿದ್ದ. ಆಗ್ಲೇ ನೋಡಿ ದೊಡ್ಡ ಅನಾಹುತ ಆಗಿತ್ತು. ಅಪೆಂಡಿಕ್ಸ್ಗೆ ದಿನವೆಲ್ಲ ಆಪರೇಷನ್ ಮಾಡಿದ ವೈದ್ಯರು. ಆಪರೇಷನ್ಗೆ ಹೋದವ ಕೋಮಾಗೆ ಹೋಗಿದ್ಯಾಕೆ? ಅಪೆಂಡಿಕ್ಸ್ ಕಾರಣಕ್ಕೆ ಆಪರೇಷನ್ ಮಾಡಬೇಕು ಅಂತ ವೈದ್ಯರು ರಂಜಿತ್ಗೆ ದಿನವಿಡೀ ಆಪರೇಷನ್ ಮಾಡಿದ್ದಾರೆ. ಕುಟುಂಬಕ್ಕೂ ಈ ಬಗ್ಗೆ ಮಾಹಿತಿ ನೀಡಿಲ್ಲ ಅನ್ನೋದು ಮತ್ತೊಂದು ಆರೋಪ. ಕೊನೆಗೆ ಕುಟುಂಬಸ್ಥರು ಆಸ್ಪತ್ರೆಯಲ್ಲಿ ಗಲಾಟೆ ಮಾಡಿದ್ಮೇಲೆ ರಂಜಿತ್ ಕೋಮಾಗೆ ಹೋಗಿರೋ ಅಸಲಿ ವಿಚಾರ ಬಯಲಾಗಿದೆ. ಅಕ್ಟೋಬರ್ 17ನೇ ತಾರೀಕು ಆಪರೇಷನ್ ಮಾಡಿದ್ರು. ಆಪರೇಷನ್ಗೆ ಅಂತ ಬೆಳಗ್ಗೆ ಕರ್ಕೊಂಡು ಹೋದ್ರು 9 ಗಂಟೆಗೆ. 5 ಗಂಟೆ ಆದ್ರೂ ಅವನ ಬಗ್ಗೆ ಏನು ತಿಳಿಸ್ಲಿಲ್ಲ, ಮಾಹಿತಿ ಕೊಡಲೇ ಇಲ್ಲ. ತದನಂತರ ನಾವೆಲ್ಲ ಹೋಗಿ ಗಲಾಟೆ ಮಾಡಿದ್ವು. ಇಲ್ಲಮ್ಮ ಅವ್ರು ಒಳಗಡೆ ಯಾರು ಪೇಷಂಟ್ಗಳಿಲ್ಲ ರಂಜಿತ್ ರಾಜ್ ಅಂತ ಯಾರು ಹೇಳ್ತಾಯಿದ್ರು. ಆಮೇಲೆ ಮತ್ತೆ ನಾವು ಇಲ್ಲ ಬೆಳಗ್ಗೆ ಬಂದಿದ್ದಾರೆ, ಅಡ್ಮಿಟ್ ಆಗಿದ್ದಾರೆ, ಆಪ್ರೇಷನ್ ಆಗಿದೆ ಅಂತ. ಅವರಂದರು ಯಾರೋ ಒಂದು ಪೇಷಂಟ್ ಇದ್ದಾರೆ ನೋಡ್ಕೊಂಬತ್ತಿ ಅಂತ ಹೋದರು. ಆಮೇಲೆ ಸರಿ ಅಂದ್ಬಿಟ್ಟು ಕನ್ಸರ್ನ್ ಡಾಕ್ಟ್ರು ಬಂದರು, ಒಬ್ಬರು ಶ್ರೀನಿವಾಸ್ ಅಂತ. ಬಂದ್ಬಿಟ್ಟು ಸರ್ ಏನಾಯ್ತು ಅಂದರೆ ಆಪ್ರೇಷನ್ ನಿಮ್ಮ ಮಗಂದು ಸ್ವಲ್ಪ ಸೀರಿಯಸ್ ಆಯಿತು ಅಂದ್ಬಿಟ್ಟು ತಲೆ ಕೆಳಗಡೆ ಹಾಕೋದು. ನಮಗೆಲ್ಲ ಭಾಳ ಗಾಬರಿ ಆಗೋಯ್ತು.
ಏನಪ್ಪ ಹಿಂಗಾಗೋಯ್ತಲ್ಲ ನನ್ನ ಮಗಂದು ಅಂದ್ಬಿಟ್ಟು ಭಾಳ ಬೇಜಾರಾಯಿತು. ಆಮೇಲೆ ಒಳಗಡೆ ಬೆಡ್ಲೂ ಇಲ್ಲ, ಭಾಳ ನಾವು ರಾತ್ರಿ ಎಲ್ಲ ಇಲ್ಲೇ ಆಚೆ ಕೂತಿದ್ದು. ಆಚೆ ಕೂತು ಅವ್ರ ತಾಯಿಯೆಲ್ಲ ಓ ಅಂತ ಹತ್ಕೊಂಡು ಕೂತು ಅಳ್ತಾಯಿದ್ರು. ಆಮೇಲೆ ನಮ್ಮ ಬಾಮೈದವ್ರು ಬಂದರು, ಗಲಾಟೆ ಮಾಡಿದ್ರು. ತದನಂತರ ಏನು ಮಾಡಿದ್ರು, 3 ಗಂಟೆ ರಾತ್ರಿ 1:30 ಗಂಟೆಯಲ್ಲಿ ನಮ್ಮ ಬಾಮೈದನ್ನ ಕರ್ಕೊಂಡೋಗಿ ತೋರಿಸಿದ್ರು. ಅವನು ಎಲ್ಲ ಕೋಮಾಗೆ ಹೊರಟೋಗಿದ್ದಾನೆ. ಅಪೆಂಡಿಕ್ಸ್ಗಾಗಿ ಆಪರೇಷನ್ ಅಂತ ಕರ್ಕೊಂಡು ಹೋದ್ರು. ಆದ್ರೆ ದಿನವೆಲ್ಲ ಆಪರೇಷನ್ ಮಾಡಿದ್ಯಾಕೆ ಅನ್ನೋದು ಈಗ ಗೊಂದಲ ಸೃಷ್ಟಿಸಿದೆ. ಆಪರೇಷನ್ ವೇಳೆ ರಂಜಿತ್ಗೆ ಏನಾಯ್ತು, ಯಾಕಾಗಿ ರಂಜಿತ್ ಕೋಮಾಗೆ ಹೋದ ಅನ್ನೋದು ಈಗ ಪ್ರಶ್ನೆಯಾಗಿದೆ. ಕುಟುಂಬಸ್ಥರು ಎಷ್ಟೇ ಕೇಳಿದ್ರೂ ಡಾಕ್ಟರ್ ಸ್ಪಷ್ಟನೆ ಕೊಡ್ತಿಲ್ಲ. ಸರಿ ಹೋಗ್ತಾರೆ, ಏನೂ ಆಗಲ್ಲ ಅಂತಾನೆ ದಿನ ಕಳೆದಿದ್ದಾರೆ. ಆಪರೇಷನ್ ಮುಗಿದ ಮೇಲೆ ಸುಮಾರು 25 ದಿನ ಐಸಿಯುನಲ್ಲೇ ಇದ್ದ ರಂಜಿತ್ ಈಗ 14 ತಿಂಗಳು ಕಳೆದ್ರೂ ಯಾವ ಚೇತರಿಕೆ ಕೂಡ ಇಲ್ಲದೆ ಇರೋದು ಕುಟುಂಬಸ್ಥರನ್ನ ಕಂಗಾಲಾಗಿಸಿದೆ. ಅವನಿಗೆ ಐಸಿಯುನಲ್ಲಿ ಹಾಕ್ಬಿಟ್ಟಿದ್ದಾರೆ. ಸೊ ನಮಗೆ ಏನು ಸರ್ ಈ ಥರ ಎಲ್ಲ ಆಗಿದೆ ಅಂತ, ಏನಿಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾಯಿದ್ರು. ತದನಂತರ ಮಾರನೇ ದಿನ ಬಂದು ಕೇಳಿದಾಗ್ಲೂ ಅವನು ಐ ಸಿ ಯು ಬೆಡ್ಡಲ್ಲಿ ಇದ್ದ. ಅದ ನಂತರ ಎಷ್ಟು 26 ದಿನ ಅವನು ಐ ಸಿ ಯುನಲ್ಲಿದ್ದ ಅಂತ ಕಾಣುತ್ತೆ. ಆಮೇಲೆ ಸರಿ ಅಂದ್ಬಿಟ್ಟಿದ್ದು ಅಲ್ಲಿಂದ ಅವ್ರೇನು ಮಾಡೋದು, ಐಸೋಲೇಷನ್ ಬೆಡ್ಗೆ ಶಿಫ್ಟ್ ಮಾಡಿದ್ರು. ಅದು ನಂತರ ಅವನು ಏನು ಕೈ ಕಾಲಿಲ್ಲ, ಏನಿಲ್ಲ, ಮಾತಿಲ್ಲ, ಏನಿಲ್ಲ, ಮಲಗಿದ್ದಂಗೆ ಮಲಗಿದ್ದಾನೆ. ಅವನಿಗೆ ಏನು ಸಮಸ್ಯೆಗಳು ಆಯಿತು ಅಂತ ನಾವು ಡಾಕ್ಟ್ರುಗಳು ಹೇಳ್ತಾ ಇಲ್ಲ. ಏನಾಯಿತು ಅಂದರೆ ಅದನ್ನು ನಮಗೆ ಹೇಳಲ್ಲ ಮಾತು. ಸರ್ ಓಲಿ ನಮ್ಗೆ ರಿಪೋರ್ಟ್ ಕೊಡಿ, ನಾವು ಬೇರೆ ಕಡೆ ಹೋಗ್ತೀವಿ ಅಂದರೆ ರಿಪೋರ್ಟು ಕೊಡಲ್ಲ. ಏನಾಯಿತು ಅಂತ ಹೇಳಲ್ಲ. ಇದನ್ನು ಮುಚ್ಚಿಡ್ತಾ ಇದ್ದಾರೆ, ಯಾಕೆ ಹಿಂಗಾಯ್ತೇನೋ ಅಂತ. ಈಗ ನಾವು ಮೇಲೆ ಒಂದು ತಿಂಗಳ ನಂತರ ನೀವೇನು ಯಾವುದಕ್ಕೂ ವರದಿ ಮಾಡಬೇಡಿ, ನಾವೆಲ್ಲ ಸರಿ ಮಾಡ್ತೀವಿ ಅಂತ 1 ತಿಂಗಳು 2 ತಿಂಗಳು, ಈಗ 14 ತಿಂಗಳಾಗಿದೆ. ಇನ್ನೂ ಬೆಡ್ ಮೇಲೆ ಇದ್ದಾನೆ ಅವನು. ಈಗ ಸ್ಪೆಷಲ್ ವಾರ್ಡಲ್ಲಿ ವಾರ್ಡ್ ನಂಬರ್ 5ರಲ್ಲಿ ಇದ್ದಾನೆ ಅವನು. ಅವನಿಗೆ ನೋಡಿ, ಅವನಿಗೆ ಏನಾಗಿದೆ ಅಂದರೆ ಅವನಿಗೆ ಏನು ಪರಿವೇ ಇಲ್ಲ, ಜ್ಞಾನನೇ ಇಲ್ಲ. ವೈದ್ಯರ ನಿರ್ಲಕ್ಷ್ಯದ ಬಗ್ಗೆ ಸಿಎಂ ಆರೋಗ್ಯ ಸಚಿವರಿಗೆ ದೂರು. ವಿವಿಪುರಂ ಠಾಣೆಯಲ್ಲೂ ಕಂಪ್ಲೇಂಟ್ ಕೊಟ್ಟ ರಂಜಿತ್ ತಂದೆ. ಮಗನ ಪರಿಸ್ಥಿತಿಗೆ ಕಾರಣರಾದ ವೈದ್ಯರ ವಿರುದ್ಧ ರಂಜಿತ್ ತಂದೆ ಪೃಥ್ವಿರಾಜ್ ಸಿಡಿದೆದ್ದಿದ್ದಾರೆ. ವಿವಿಪುರಂ ಠಾಣೆಯಲ್ಲಿ ದೂರು ದಾಖಲಿಸಿ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದ್ದಾರೆ. ನೆಪ್ರೋ ಯೂರಾಲಜಿ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಕೇಶವಮೂರ್ತಿ, ಶ್ರೀಧರ್, ಪ್ರದೀಪ್, ಕಿಶನ್ ವಿರುದ್ಧ ಕಂಪ್ಲೇಂಟ್ ಫೈಲ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಆ ಕಡೆ ಮುಖ್ಯಮಂತ್ರಿ ಹಾಗೂ ಆರೋಗ್ಯ ಸಚಿವರಿಗೂ ದೂರು ನೀಡಿ ನನ್ನ ಮಗನನ್ನ ಬದುಕಿಸಿಕೊಡಿ ಅಂತ ಅಂಗಲಾಚಿದ್ದಾರೆ. ಇನ್ನು ರಂಜಿತ್ ಪತ್ನಿಯಂತೂ ಗಂಡನ ಪರಿಸ್ಥಿತಿ ಕಂಡು ಕಣ್ಣೀರು ಹಾಕ್ತಿದ್ದಾರೆ. ಚೆನ್ನಾಗಿ ನಡ್ಕೊಂಬಂದಿದ್ದ ಪೇಷಂಟ್ನ ಇಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಯಾಕಾಯಿತು, ಹೇಗಾಯಿತು ಅಂತ ನಮಗೆ ಗೊತ್ತಿಲ್ಲ. ಡಾಕ್ಟರ್ಸ್ ಹೇಳ್ತಿರೋದಷ್ಟೇ ಕಾರ್ಡಿಯಾಕ್ ಅರೆಸ್ಟ್ ಆಯಿತು, ಆಕ್ಸಿಜನ್ ಸಪ್ಲೈ ಇಲ್ಲ ಬ್ರೈನಿಗೆ. ಬಟ್ ಅದನ್ನು ನಾವು ಇಂಪ್ರೂವ್ಮೆಂಟ್ಸ್ ಒಂದು ವರ್ಷ 2 ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಬಟ್ ಅವ್ರಿಗೆ ಇನ್ನೂ ಕಾನ್ಷಿಯಸ್ ಬಂದಿಲ್ಲ. ಅವ್ರು ನನ್ನ ಜೊತೆ ಇವಾಗ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿರ್ಬೋದಿತ್ತು. ಸಿಂಪಲ್ ಆಪ್ರೇಷನ್ ಅದು, ಅದನ್ನು ತಗೊಂಡೋಗಿ ಇವಾಗ ಹೋಮಾಗಿ ತಗೊಂಡೋಗಿ ಇಟ್ಟಿದ್ದಾರೆ ಅಂತ ಅಂದರೆ ಏನು ಹೇಳಿ. 2 ವರ್ಷದ ಹೆಣ್ಮಗು ಅಂತ ಹೇಳಿದ್ರು, ಮಗು ಅಪ್ಪ ಅಂತ ಕೇಳಲ್ವಾ? ಈಗ ಅವಳು ಕೇಳ್ತಾಳೆ ಮೇಡಮ್, ಅವ್ರ ಫೋಟೋ ನೋಡಿದಾಗೆಲ್ಲ ಕೇಳ್ತಾಳೆ, ಪಪ್ಪ ಇಲ್ಲಿ ಅಂತ ಕೇಳ್ತಾಳೆ. ಫೋಟೋ ನೋಡ್ಕೊಂಡು ರಂಜು ಪಪ್ಪ ಅಂತ ಕುಣಿತಾ. ಬಟ್ ನಾವು ಏನು ಹೇಳೋಕ್ಕಾಗತ್ತೆ, ಮಗುಗಿನ್ನ ಏನೂ ಅರ್ಥ ಆಗಲ್ಲ, ಸ್ಟೇಜಲ್ಲಿದೆ. ಅವಳು ಕರ್ಕೊಂಬಂದು ಹಾಸ್ಪಿಟಲ್ ನೋಡಿದಾಗ್ಲೂ ಕೈಯೆಲ್ಲ ಮುಟ್ಟಿ, ಅವ್ರನ್ನೆಲ್ಲ ಮುಟ್ಟಿ ಕಿಸೆಲ್ಲ ಕೊಡ್ತಾಳೆ. ಪಾಪ ಅವಳು ತುಂಬ ಮಿಸ್ ಮಾಡ್ಕೊತಿದ್ದಾಳೆ ಅವ್ರ ಅಪ್ಪನ. ನನ್ನ ಗಂಡನ ವಾಪಸ್ ಅವ್ರು ಹೇಗಿದ್ರು ಆಗ ಮಾಡಿ ಕಳಿಸ್ಕೊಡಿ, ಇನ್ನೇನು ಕೇಳಲ್ಲ ನಮಗೆ. ಅವ್ರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಏನೇನು ಬೇಕು ಅದೆಲ್ಲ ಕರೆಕ್ಟಾಗಿ ಕೊಟ್ಟು, ಅವ್ರನ್ನ ಕರೆಕ್ಟಾಗಿ ನಮ್ಮ ಮನೆಯಲ್ಲಿ ಹೇಗೆ ನಡ್ಕೊಂಬಂದು, ಮನೆಯಿಂದ ಇಲ್ಲಿಗೆ ಹೇಗೆ ನಡ್ಕೊಂಬಂದ್ರು ಹಾಗೆ ದಯವಿಟ್ಟು ಹಂಗೆ ನಡ್ಕೊಂಡು ಹೋಗಂಗೆ ಮಾಡಿಕೊಡಿ. ಈ ಘಟನೆಯ ಬಗ್ಗೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯಿಸಿ ಈ ಕುರಿತು ಕಮಿಟಿ ರಚನೆ ಮಾಡಿ ತನಿಖೆ ಮಾಡೋದಕ್ಕೆ ಸೂಚನೆ ನೀಡಿದ್ದಾರೆ. ಈಗಾಗಲೇ ಕೆಲವೊಂದು ದೂರುಗಳು ಬಂದಿದ್ದು, ಅದ್ರ ಬಗ್ಗೆ ಒಂದು ತನಿಖೆ ಮಾಡಲಿಕ್ಕೆ ಒಂದು ತನಿಖಾ ತಂಡವನ್ನು ರಚಿಸಿ ಆ ತನಿಖೆಗೆ ಮಾಡಲಿಕ್ಕೆ ಹೇಳಿದ್ದೀವಿ. ಆ ರಿಪೋರ್ಟ್ ಬಂದ ಮೇಲೆ ನಾನು ನಿಮಗೆ ರಿಯಾಕ್ಟ್ ಮಾಡ್ತೀನಿ.